ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಶಾಂತಿಯವರು ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ನನ್ನ ಮಗ ಇನ್ನೂ ಎಷ್ಟು ದಿನ ಅಂತ ನೋವು ತಿನ್ನಬೇಕು, ಅವಳು ಮಾಡಿರೋ ಮೋಸ ಎಲ್ಲ ಮರೆತುಬಿಟ್ರ ಅಂತ ಕೇಳ್ತಾರೆ. ಸೂರ್ಯ ಅವರು ಇಲ್ಲ ಸಕ್ರೆ, ನಿನಗೆ ಗೊತ್ತಾಗಿರೋದು ಸ್ವಲ್ಪನೇ ಅವಳು ಏನು ಮಾಡಿದ್ದಾಳೆ ಅಂತ, ಅವಳು ತುಂಬಾ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿಯವರು ಇನ್ನೂ ಏನೇನು ಮಾಡೋಳೆ ಆ ಮನೆ ಹಾಳಿ ಅಂತ ಕೇಳಿದಾಗ ಸೂರ್ಯ ಅವರು ನನ್ನ ಕಾರ್ ಬ್ರೇಕ್ ಫೇಲ್ಯೂರ್ ಮಾಡಿಸಿದ್ರು, ಅದಲ್ದೇ ಇವಾಗ ನೋಡಿದ್ರೆ ನನ್ನ ಸುಪಾರಿ ಕೊಟ್ಟು ಸಾಯಿಸೋದಕ್ಕೆ ನೋಡಿದ್ಲು ಅಂತ ಹೇಳ್ತಾರೆ. ಶಾಂತಿಯವರು ಅವಳಿಗೆ ಎಷ್ಟು ಕೊಬ್ಬಿದ್ರೆ ನನ್ನ ಮಗನ್ನೇ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ ಅವಳು ಅಂತ ಹೇಳ್ತಾರೆ. ರಂಗನಾಥ್ ಅವರು ಏನಂದೆ ಶಾಂತಿ ಅಂತಂದಾಗ ಏನಿಲ್ಲ ಅದನ್ನು ಬಿಡಿ, ಇವಾಗ ನನ್ನ ಮಗನ ಬಗ್ಗೆ ಯೋಚನೆ ಮಾಡಿ ಮನೋಜನ್ಗೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಮದುವೆ ಮಾಡಬೇಕು ಅಂತ ಅಂದ ತಕ್ಷಣ ಆಗಲ್ಲ ಶಾಂತಿ, ಮೊದಲು ಅವರಿಬ್ಬರಿಗೂ ಡೈವರ್ಸ್ ಕೊಡಿಸು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದನ್ನಾದರೂ ಮಾಡಿ ಲಾಯರಂಗೆ ಮೊದಲು ಕರೆಸ್ಬಿಟ್ಟು ಮಾತಾಡಿ ಅವರಿಬ್ಬರಿಗೂ ಡೈವರ್ಸ್ ಕೊಡಿಸಿ ಅಂತ ಶಾಂತಿ ಅವ್ರು ಹೇಳ್ತಾರೆ. ರಂಗನಾಥ್ ಅವರು ನಿನ್ನ ಮಗನ ಅಭಿಪ್ರಾಯ ತಿಳ್ಕೊ ಫಸ್ಟು ಅಂತ ಹೇಳ್ತಾರೆ. ಶಾಂತಿಯವರು ಏನು ಮನೋಜ ಅಂತ ಹೇಳಿದಾಗ ಮಮ್ಮಿ ನೀನು ಏನು ಹೇಳೋರು ನಂಗೆ ಕೇಳ್ತೀನಿ ಮಮ್ಮಿ, ನೀನು ಏನೇ ಮಾಡೋರು ನಾನು ಒಳ್ಳೆಯದಕ್ಕೆ ಮಮ್ಮಿ ಅಂತ ಹೇಳ್ತಾರೆ. ಅಲ್ಲಿಗೆ ನಾಳಿನ ಸಂಚಿಕೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.